ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಾಯಿಂಟ್ ನೆಮೋ ಇದನ್ನು ಭೂಮಿಯ ಮೇಲಿನ ಸ್ಮಶಾನ ಎಂದು ಏಕೆ ಕರೆಯಲಾಗುತ್ತದೆ? ಸಾವಿರಾರು ಕಿಲೋಮೀಟರ್ಗಳವರೆಗೆ ಯಾವುದೇ ಭೂಮಿ ಅಥವಾ ಮಾನವ ಉಪಸ್ಥಿತಿ ಇಲ್ಲದೆ ಈ ಪಾಯಿಂಟ್ ನೆಮೋ ಭೂಮಿಯ ಮೇಲಿನ ಅತ್ಯಂತ ದೂರದ ಸ್ಥಳವಾಗಿದೆ. ಈ ಪಾಯಿಂಟ್ ನೆಮೋ ಭೂಮಿಯ ಮೇಲಿನ ಯಾವ ಜಾಗದಲ್ಲಿ ಬರುತ್ತದೆ ಮತ್ತು ಈ ಪಾಯಿಂಟ್ ನೆಮೋ ಬಗ್ಗೆ ಕೆಲವು ಆಕರ್ಷಕ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಪಾಯಿಂಟ್ ನೆಮೋ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಭಾರತೀಯ ಉಪಖಂಡದಿಂದ 15,000 ಕಿಲೋಮೀಟರ್ ಮತ್ತು ಹವಾಯಿಯಿಂದ ಉತ್ತರಕ್ಕೆ 2,688 ಕಿಲೋಮೀಟರ್ ದೂರದಲ್ಲಿದೆ. ಇದು ಭೂಮಿಯ ಮೇಲಿನ ಯಾವುದೇ ಭೂಮಿಯಿಂದ ಅತ್ಯಂತ ದೂರದ ಬಿಂದುವಾಗಿದೆ. ಈ ಪಾಯಿಂಟ್ ನೆಮೋವನ್ನು ಮೊದಲ ಬಾರಿಗೆ 1992ರಲ್ಲಿ ಸರ್ವೆ ಇಂಜಿನಿಯರ್ ಆದ ರೆಜೋ ಲೊಕಾಟೆಲ್ ಸ್ಥಾಪಿಸಿದರು. ಅವರು ಸಂಕೀರ್ಣ ಅಲ್ಗಾರಿದಮ್ ಅನ್ನು ಬಳಸಿಕೊಂಡು ಅದರ ನಿರ್ದೇಶಾಂಕಗಳನ್ನು ಲೆಕ್ಕ ಹಾಕಿದರು. ಈ ಸ್ಥಳವು 3 ವಿಶಾಲವಾದ ಮಹಾಸಾಗರಗಳಿಂದ ಸುತ್ತುವರಿದಿದೆ. ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್ ಮತ್ತು ಆರ್ಕ್ಟಿಕ್ ಮಹಾಸಾಗರಗಳಿಂದ ಸುತ್ತುವರಿದಿದೆ. ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ನೀಲಿ ನೀರಿನಿಂದ ಸುತ್ತುವರಿದಿರುವ ಈ ಪಾಯಿಂಟ್ ನೆಮೋ ಒಂದು ವಿಲಕ್ಷಣವಾದ ನಿರ್ಜನ ಸ್ಥಳವಾಗಿದೆ ಮತ್ತು ಆಗಾಗ ಮಂಜಿನಿಂದ ಆವೃತವಾಗುತ್ತದೆ. ಈ ಪಾಯಿಂಟ್ ನೆಮೋವನ್ನು ಬಾಹ್ಯಾಕಾಶ ನೌಕೆಯ ಸ್ಮಶಾನ ಎಂದು ಕರೆಯಲಾಗುತ್ತದೆ. ಅಲ್ಲಿ 1971ರಿಂದ ಬಾಹ್ಯಾಕಾಶ ಏಜೆನ್ಸಿಗಳು ತಮ್ಮ ಬಾಹ್ಯಾಕಾಶ ನೌಕೆಗಳನ್ನು ತಿರಸ್ಕರಿಸುತ್ತಿವೆ ಮತ್ತು ವಿಜ್ಞಾನಿಗಳು ಸಮುದ್ರದ ಪ್ರವಾಹಗಳು, ಸಮುದ್ರ ಜೀವಿಗಳು ಮತ್ತು ಸಮುದ್ರದ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಈ ಸ್ಥಳವನ್ನು ಬಳಸಿದ್ದಾರೆ. ಅದರ ದೂರದ ಹೊರತಾಗಿಯೂ ಪಾಯಿಂಟ್ ನೆಮೋ ಪರಿಸರ ಪ್ರದೇಶವು ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಮರುಪ್ರವೇಶಕ್ಕೆ ಗುರಿಯಾಗುತ್ತದೆ. ಇದು ಸಮುದ್ರ ಜೀವಿಗಳಿಗೆ ಮತ್ತು ಪರಿಸರ ವ್ಯವಸ್ಥೆಗೆ ಅಪಾಯವನ್ನುಂಟು ಮಾಡುತ್ತದೆ. ಈ ಸವಾಲುಗಳನ್ನು ಎದುರಿಸಲು ಪಾಯಿಂಟ್ ನೆಮೋ ಸುತ್ತಮುತ್ತಲಿನ ಪ್ರದೇಶವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ರಕ್ಷಿಸಲು ಹೊಸ ತಂತ್ರಜ್ಞಾನಗಳು ಮತ್ತು ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸಲು ವಿಜ್ಞಾನಿಗಳು ಮತ್ತು ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಅಂತಿಮವಾಗಿ, ಪಾಯಿಂಟ್ ನೆಮೋ ನಮ್ಮ ಗ್ರಹದ ಭೌಗೋಳಿಕತೆ ಮತ್ತು ಸಾಗರದ ರಹಸ್ಯಗಳ ಬಗ್ಗೆ ಅನೇಕ ರಹಸ್ಯಗಳನ್ನು ಹೊಂದಿರುವ ಆಕರ್ಷಕ ಮತ್ತು ನಿಗೂಢ ಸ್ಥಳವಾಗಿದೆ. ಅದರ ವಿಶಿಷ್ಟ ಸ್ಥಳ ಮತ್ತು ಗುಣಲಕ್ಷಣಗಳು ಅಧ್ಯಯನದ ಪ್ರಮುಖ ವಿಷಯಗಳಾಗಿವೆ. ನೀವು ನನ್ನಂತೆಯೇ ಪಾಯಿಂಟ್ ನೆಮೋದಿಂದ ಆಕರ್ಷಕರಾಗಿದ್ದರೆ ಕೆಳಗಿನ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಆಕರ್ಷಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.